ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಿಮಗೆ ಗುಂಡೊಡೆಯುವ ಅಧಿಕಾರ ಇದೆಯಾ? ಎದೆಗೆ ಕುತ್ತಿಗೆಗೆ ಗುಂಡೊಡೆಯುವ ಅಧಿಕಾರ ಇದೆಯಾ? ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ನಿಮ್ಮ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ. ಸ್ವಾತಂತ್ರ್ಯದ ದಿವಸದಿಂದಲೇ ಈ ರೀತಿ ಎನ್ಕೌಂಟರ್ ಆಗಿರುವಂತದ್ದು ನಿಮ್ಮ ಅಧಿಕಾರಿಗಳ ದಬ್ಬಾಳಿಕೆ ಮತ್ತು ದೌರ್ಜನ್ಯ. ಕೊಳ್ಳೇಗಾಲದಲ್ಲಿ ಸುಸಜ್ಜಿತವಾದಂತಹ ಸರ್ಕಾರಿ ಆಸ್ಪತ್ರೆ ಇದ್ರೂ ಕೂಡ ಏನು ಮೃತದೇಹಗಳನ್ನು ಮೈಸೂರಿಗೆ ಶಿಫ್ಟ್ ಮಾಡಿರುವಂತದ್ದು, ಇದೆಲ್ಲವೂ ಕೂಡ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಕಾವೇರಿ ಅಭಯಾರಣ್ಯದಲ್ಲಿ ಭೀಕರ ದುರಂತ, ದನ ಹುಡುಕಲು ಹೋದವರ ಎನ್ಕೌಂಟರ್. ಹಾನೂರಿನಲ್ಲಿ ಮುಗಿಲು ಮುಟ್ಟಿದ ಜನಾಕ್ರೋಶ. ಈಗ ಬೇಟೆಗೆ ಹೋಗಿದ್ದ ಅವನ್ನ ಶೂಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾವ ಅಧಿಕಾರದಲ್ಲೂ ಇಲ್ಲ. ಅವನಲ್ಲಿ ಏನ್ ಮಾಡ್ಬೇಕಾಗಿತ್ತು? ನೀನು ಶಿಕ್ಷೆ ಕೊಡ್ಬೇಕು, ಜೈಲಿಗೆ ಕರ್ಕೊಂಡು ಹೋಗ್ಬೇಕು. ನೀನ್ ಯಾಕೆ ಶೂಟ್ ಮಾಡಿದ? ಬೋಳಿ ಮಗ ಬಾರಲ್ಲ, ಸುಳ ಮಗ ಬರ್ಬೇಕು ಏನ್ ಆಟ ಆಡ್ತೀರಾ? ಅವ್ರಿಗೆ ಶೂಟಿಂಗ್ ಮಾಡಿ ಎಲ್ಲಿ ಮಾಡಿ ದೇಶ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಮುಳುಗಿದ್ದಾಗ 3 ದನಗಾಹಿಗಳ ಎನ್ಕೌಂಟರ್ ಆಗಿಹೋಯಿತು. ದನಗಳನ್ನು ಹುಡುಕುತ್ತಾ ಕಾಡಿನಲ್ಲಿ ಪ್ರವೇಶಿಸಿದ ದನಗಾಹಿಗಳು ರಾತ್ರಿ ಕತ್ತಲಿನಲ್ಲಿ ದಾರಿ ಕಾಣದೆ ಕಾಡಿನ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದ ವೇಳೆ ಗಸ್ತಿನಲ್ಲಿದ್ದ ಅರಣ್ಯ ಸಿಬ್ಬಂದಿ ಯಾವುದೇ ಎಚ್ಚರಿಕೆ ನೀಡದೆ ದನಗಾಹಿಗಳ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ನಂತರ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಇವರುಗಳಿಗೆ ಹಾನೂರು ಆಸ್ಪತ್ರೆಗೆ ತಂದಿದ್ದಾರೆ ಎಂದು ಕುಟುಂಬಸ್ಥರು ಮತ್ತು ಸ್ಥಳೀಯ ರೈತರು ಆರೋಪಿಸಿದ್ದಾರೆ. 2 ದಿನ ಆಯಿತು, ಯಾವ ಅಧಿಕಾರಿಗಳು ಬಂದು ಯಾವ ನ್ಯಾಯ ನಮಗೂ ಒಪ್ಪಿರಲಿಲ್ಲ. ಏನು ಫಾರೆಸ್ಟ್ ಅಧಿಕಾರಿಗಳು ಯಾವ ಒಂದು ನ್ಯಾಯವನ್ನು ಒಪ್ಪಿರಲಿಲ್ಲ. ನಾವು ಸಾಯಿಸೋರು ಯಾರು ಬಂದಿಲ್ಲ. ಇಲ್ಲಿ ಅಲ್ಲಿ ಸಾಯಿಸ್ಬಿಟ್ಟು ನಮ್ಮ ತಮ್ಮನ ನಮ್ಮ ಹುಡುಗರ 3 ಜನ ಸಾಯಿಸ್ಬಿಟ್ಟು ಇಲ್ಲಿ ಎತ್ಕೊಬಂದು ಹಾಕವ್ರೆ. ಈಗ 6 ಲಕ್ಷ ಕೊಡ್ತೀನಿ ಬಾಡಿ ತಗೊಳ್ಳಿ ಅಂತ ಹೇಳವ್ರೆ ಫಾರೆಸ್ಟ್ನವರು, ಇವ್ರ ಆಫೀಸವರು, ಪೊಲೀಸರು ಹೇಳ್ತಾರೆ. ಈಗ ಆ ಫಾರೆಸ್ಟ್ ಅವ್ರನ್ನ ನಾವು ಸಾಯಿಸ್ಬಿಟ್ಟು ಒಂದೊಂದು ಕೊಡ್ಬೇಕು, 1 ಕೋಟಿ ಕೊಡ್ತೀವಿ, ತಕ್ಕತಾರ ಸರ್. ಎಷ್ಟು ಕೋಟಿ ಕೊಟ್ಟರೆ ಜನ ಬರ್ತಾರ ನಮ್ಮ ತಮ್ಮ ಬರ್ತಾನ? ಅವ್ರನ್ನ ಸಾಯಿಸಲ್ಲ ನಾವು. ಯಾವ ಅಧಿಕಾರಿಗಳು ಇಷ್ಟವರೆಗೆ ಯಾರು ಒಂದು ಇದು ಮಾಡಲಿಲ್ಲ. ಅವ್ರನ್ನ ಅರೆಸ್ಟ್ ಮಾಡಬೇಕು. ಇನ್ನೂ ರೈತರು ಮತ್ತು ಸ್ಥಳೀಯರು ನಡೆಸುತ್ತಿರುವ ಪ್ರತಿಭಟನೆಗೆ ಬೆಂಬಲವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಪಕ್ಷದ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಮತ್ತು ಅವರ ತಂಡ ಭೇಟಿ ನೀಡಿದ್ದು, ತಲಾ 1 ಕೋಟಿ ರೂಪಾಯಿಗಳು ಪರಿಹಾರ ನೀಡಬೇಕು ಮತ್ತು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಎಂದು ಆಗ್ರಹಿಸಿದ್ದಾರೆ. ಏನು ಚಾಮರಾಜನಗರ ಜಿಲ್ಲೆ ಹನೂರು ಶಾಕ್ಯ ಪ್ರದೇಶದಲ್ಲಿ ಕಾವೇರಿ ಅರಣ್ಯಧಾಮ ಏನಿದೆ, ಅಲ್ಲಿ ಇವತ್ತು ಬೆಳಗಿನ ಜಾವ 3 ಜನ ದನಗಾಹಿಗಳನ್ನ ಅರಣ್ಯ ಇಲಾಖೆಯವರು ಗುಂಡಿಟ್ಟು ಕೊಂದಿದ್ದಾರೆ ಮತ್ತು ಒಬ್ಬರು ಗಾಯಾಳುವಾಗಿ ಮೈಸೂರಿನ KR ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದೊಂದು ಅತ್ಯಂತ ಗಂಭೀರ ಪ್ರಕರಣ. ದೇಶಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾ ಇರುವಂತಹ ಇವತ್ತಿನ ದಿವಸ ಈ ಅರಣ್ಯ ಇಲಾಖೆಯವರು ಈ ರೀತಿ ಒಂದು ಎನ್ಕೌಂಟರ್ ಅನ್ನ ಮಾಡಿರುವಂತದ್ದು ಅತ್ಯಂತ ಖಂಡನೀಯ ಮತ್ತು ಇದು ಪ್ರಜಾತಂತ್ರ ವಿರೋಧಿ, ಸಂವಿಧಾನ ವಿರೋಧಿ. ಅವರ ಕುಟುಂಬಸ್ಥರು ಹೇಳಿರುವಂತದ್ದು, ಅವರು ಕುಟುಂಬದ ಏನು ಪಶುಪಾಲನೆ ಮಾಡುವಂತರು, ಅವರ ದನಕರುಗಳು ಹಿಂದಿನ ರಾತ್ರಿ ಬಂದಿರಲಿಲ್ಲ, ಅದನ್ನ ಹುಡ್ಕೊಂಡು ಹೋಗಿದ್ರು. ಅದನ್ನ ಹುಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಬೆಳಗಿನ ಜಾವ ಈ ರೀತಿ ಗುಂಡೇಟು ಹೊಡೆದಿದ್ದಾರೆ. ಯಾವುದೇ ಪ್ರತಿರೋಧ ಇಲ್ಲದಿದ್ರು ಕೂಡ ಗುಂಡೇಟು ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಅರಣ್ಯ ಇಲಾಖೆಯವರು, ಅವರು ಬೇಟೆಗಾರರು, ಕಳ್ಳ ಬೇಟೆಗಾರರು ಅಂತ
ಅವರು ಒಂದು ಕ್ಷಣ ನಾವು ಅವ್ರನ್ನ ಕಳ್ಳಬೇಟಗಾರರು ಅಂತ ಅನ್ಕೊಂಡ್ರು ಕೂಡ ನಿಮಗೆ ಗುಂಡೊಡೆಯುವ ಅಧಿಕಾರ ಇದೆಯಾ? ಎದೆಗೆ, ಕುತ್ತಿಗೆಗೆ ಗುಂಡೊಡೆಯುವ ಅಧಿಕಾರ ಇದೆಯಾ? ಗುಂಡಿನ ಚಕಮಕಿ ನಡೀತು ಅಂತಂದ್ರೆ, ಗುಂಡಿನ ಚಕಮಕಿ ನಡೆದಿದ್ರೆ ಯಾರಿಗಾದ್ರೂ ಅರಣ್ಯ ಸಿಬ್ಬಂದಿಗೆ ಗುಂಡೇಟು ಬಿದ್ದಿದ್ಯಾ? ಗಾಯ ಆಗಿದೆಯಾ? ಇದೆಲ್ಲವೂ ಕಟ್ಟುಕತೆ, ಸುಳ್ಳು ಕತೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಿಮ್ಮ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ. ಸ್ವಾತಂತ್ರ್ಯದ ದಿವಸದಿಂದಲೇ ಈ ರೀತಿ ಎನ್ಕೌಂಟರ್ ಆಗಿರುವಂತದ್ದು ನಿಮ್ಮ ಅಧಿಕಾರಿಗಳ ದಬ್ಬಾಳಿಕೆ ಮತ್ತು ದೌರ್ಜನ್ಯ. ಹಾಗಾಗಿ ಸರ್ಕಾರಕ್ಕೆ ಅಧಿಕಾರಿಗಳ ಹಿಡಿತ ಇಲ್ಲದಂತಾಗಿದೆ. ಈ ಘಟನೆಯನ್ನ ಸ್ವತಂತ್ರವಾಗಿ ಹಾಲಿ ಹೈಕೋರ್ಟ್ನ ನ್ಯಾಯಾಧೀಶರ ಒಂದು ಮೇಲುಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕು. ಆ ಕುಟುಂಬ ವರ್ಗ, ಏನು ಬಡ ಕುಟುಂಬ ವರ್ಗ, ಸಣ್ಣ ಸಣ್ಣ ಮಕ್ಕಳಿರುವ ಕುಟುಂಬ ಇರುವಂತ ಅವರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತೇಳಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತದೆ. ಇದು ಮತ್ತು ಅದೇ ರೀತಿ ಅಲ್ಲಿನ ಈ ಘಟನೆ ನಡೆದಾಗ ಸ್ಥಳೀಯ ಹನೂರು ಪೊಲೀಸ್ ಠಾಣೆ, ಸ್ಥಳೀಯ ಠಾಣೆಗೆ ಮಾಹಿತಿ ಕೊಟ್ಟಿಲ್ಲ ಅನ್ನುವಂಥದ್ದು ಒಂದು. ಕೊಳ್ಳೇಗಾಲದಲ್ಲಿ ಸುಸಜ್ಜಿತವಾದಂತಹ ಸರ್ಕಾರಿ ಆಸ್ಪತ್ರೆ ಇದ್ರೂ ಕೂಡ ಏನು ಮೃತದೇಹಗಳನ್ನು ಮೈಸೂರಿಗೆ ಶಿಫ್ಟ್ ಮಾಡಿರುವಂಥದ್ದು, ಇದೆಲ್ಲವೂ ಕೂಡ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇದನ್ನೆಲ್ಲವನ್ನ ಗಂಭೀರವಾಗಿ ಪರಿಗಣಿಸಿ ಒಂದು ಸ್ವತಂತ್ರವಾದಂತಹ ಮತ್ತು ನ್ಯಾಯಯುತವಾದಂತಹ ತನಿಖೆ ಆಗಬೇಕು ಅಂತೇಳಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸಿದೆ. ಅವರ ದನಕರುಗಳು ಹೋದಿದ್ದು ಮರಳಿ ಬಂದಿಲ್ಲ ಅನ್ನೋ ಕಾರಣಕ್ಕೆ ಹುಡ್ಕೊಂಡು ಹೋಗಿದ್ದಾರೆ. ನೋಡಿ, ಕಾಡಂಚಿನ ಗ್ರಾಮಗಳಲ್ಲಿ ಹೇಗಿರ್ತದೆ ಅಂದ್ರೆ, ಕಾಡಿನ ಜೊತೆ ಅನಿವಾರ್ಯ ಸಂಬಂಧ ಇರ್ತದೆ. ಕಾಡಿಗೆ ಹೋಗೋದು ಒಂದು ಸಹಜ ಪ್ರಕ್ರಿಯೆ ಆಗಿರ್ತದೆ ಅಲ್ಲಿ ಎಲ್ಲ. ಕಾಡಂಚಿನ ಗ್ರಾಮಗಳಲ್ಲಿ ಕಾಡಿಗೆ ಹೋಗೋದು ಒಂದು ಸಹಜ ಪ್ರಕ್ರಿಯೆ. ಸೌದೆ ಬರಕ್ಕೆ, ಅರಣ್ಯ ಉತ್ಪನ್ನಗಳನ್ನ ತರೋದಿಕ್ಕೆ, ಸಣ್ಣ ಪುಟ್ಟ ಇದಕ್ಕೆ ಎಲ್ಲ ಹೋಗ್ತಾ ಇರ್ತಾರೆ, ದನ ಮೇಯಿಸ್ಲಿಕ್ಕೆ. ನಾನು ಅದನ್ನೇ ಹೇಳ್ತಾ ಇರೋದು. ಅಥವಾ ಅದೇ ಹೇಳ್ತಾ ಇರೋದು, ಅವ್ರು ಹಾರಿಸಿದ್ರೆ ಯಾರಿಗಾದ್ರೂ ಒಬ್ರಿಗೆ ಗಾಯ ಆಗ್ಬೇಕಾಗಿತ್ತಲ್ಲ. ಅವ್ರು ಹಾರಿಸಿದ್ರೆ ಯಾರ ಮೇಲಾದ್ರೂ ಒಂದು ಗಾಯ ಆಗ್ಬೇಕಾಗಿತ್ತು, ಸಣ್ಣ ಪುಟ್ಟ ಏನಾದ್ರೂ ಒಂದು ಆಗ್ಬೇಕಾಗಿತ್ತು. ಅದ್ಯಾವುದು ಆಗಿಲ್ಲ. ಇವರಿಗೆ ನೇರವಾಗಿ ಕುತ್ತಿಗೆ ಹತ್ರ ಗುಂಡು, ವೆರಿ ಶಾರ್ಟ್ ಶೂಟ್ ನಡೆದಿದೆ. ಕುತ್ತಿಗೆ ಗುಂಡು, ಎದೆಗೆ ಗುಂಡು. ಅರ್ಥ ಆಯ್ತಾ? ಇದೆಲ್ಲವೂ ಕೂಡ ತುಂಬಾ ಅನುಮಾನಾಸ್ಪದವಾಗಿದೆ. ನಿಮ್ಗೆ ದೂರದಿಂದ ಗುಂಡೊಡಿಬೇಕಾದ್ರೆ ಕರೆಕ್ಟ್ ಆಗಿ ಅಷ್ಟು ಗುಂಡೊಡೆ. ನಾನು ಹೇಳುವಂಥದ್ದು, ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆದ್ರೆ ನೀವು ಕೊಲ್ಲುವಂಥದ್ದಿದೆಯಾ? ನೀವು ಅವ್ರನ್ನ ಹಿಡಿಬೇಕಾಗಿತ್ತು, ಅಥವಾ ಮಂಡಿಯ ಕೆಳಗೆ ನೀವು ಗುಂಡಾಕ್ಬೇಕಾಗಿತ್ತು. ನೀವು ಎಕ್ಸ್ಪರ್ಟ್ ಇದ್ದೀರಿ, ಅರಣ್ಯ ಇಲಾಖೆಯವರು, ನೀವು ದೈಹಿಕವಾಗಿ ಸಮರ್ಥರಿದ್ದೀರಿ, ನೀವು ಟ್ರೈನ್ಡ್ ಇದ್ದೀರಿ. ಅವರಾಗಲ್ಲ. ನೀವ್ ಯಾಕೆ ಹಿಡಿಲಿಲ್ಲ? ಜೀವಂತವಾಗಿ ಹಿಡಿಬೇಕಾಗಿತ್ತಲ್ಲ. ಇದೆಲ್ಲ ಏನು ನಾರ್ಮಲಿ ನಾವು ಈ ಹಿಸ್ಟ್ರಿಯಲ್ಲಿ ನೋಡ್ಬಿಟ್ಟಿದೀವಿ. ಈ ರೀತಿ ಘಟನೆಗಳಾದಾಗ ಒಂದು ಸುಳ್ಳು ಸ್ಟೋರಿ, ಒಂದು ನೆರೆಟಿವ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಗುಂಡಿನ ಚಕಮಕಿ ಮಾಡಿದ್ರು, ನಮಗೆ ಹೊಡಿಲಿಕ್ಕೆ ಬಂದ್ರು, ಗುಂಡು ತಗೊಂಡ್ರು, ಇದೆಲ್ಲ. ಅದಕ್ಕೆ ಹೇಳಿದ್ದು, ಏನೇ ಇದ್ರು ತನಿಖೆ ಆಗ್ಲಿ, ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗ್ಬೇಕು. ತನಿಖೆಯ ನಂತರ ಏನು ಅಂತೇಳಿ ಹೊರಗಡೆ ಬರಲಿ. ಇಲ್ಲಿ ವಿಷಯ ಇರುವಂತದ್ದು, ಅವರು ಒಂದು ವೇಳೆ ಬೇಟೆಗಾರರೇ ಆಗಿದ್ರೆ ಅವರನ್ನ ಬಂಧಿಸಬೇಕಾಗಿತ್ತು, ಕಾನೂನಿನ ಅನ್ವಯ ಶಿಕ್ಷೆ ಕೊಡಿಸ್ಬೇಕಾಗಿತ್ತು. ನಿಮಗೆ ಗುಂಡು ಹೊಡೆಯುವ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಅಥವಾ ನೋಡಿರ್ತೀರ ಸರ್, ಈ ಎನ್ಕೌಂಟರ್ಗಳು ಮತ್ತೆ ಇಂಥ ಒಂದು ಘಟನೆಗಳು ಇರ್ತವೆ. ಈ ರೀತಿ ಕಾಡಂಚಿನ ಬೇಟೆಗಾರರನ್ನ ಎನ್ಕೌಂಟರ್ ಮಾಡಿರುವಂತ ಯಾವ್ದಾದ್ರು ಒಂದು ಘಟನೆ ನೀವು ನೋಡಿದಿರಾ? ಅಥವಾ ಈ ತರ 3 ಜನನ ಒಂದೇ ಅಲ್ಲ, ನನ್ನ ಒಂದು ಅನುಭವದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ಈ ರೀತಿ 3 ಜನರ ಬೇಟೆಗಾರರ ಮೇಲೆ ಗುಂಡು ಹೊಡೆದು ಕೊಲೆ ಮಾಡಿರುವಂತದ್ದಂತೂ ಕೇಳೇ ಇಲ್ಲ ಅಂತ ನನ್ನ ಅನುಭವದಲ್ಲಿ ನಾನು ಕೇಳಿಲ್ಲ. ಅವ್ರನ್ನ ಬಂಧಿಸಿರೋದು ನಾವು ನೋಡಿದೀವಿ, ಕಾಲಿಗೆ ಗುಂಡು ಹಾಕಿರೋದು ನಾವು ನೋಡಿದೀವಿ, ಅರೆಸ್ಟ್ ಮಾಡಿರೋದು ನೋಡಿದೀವಿ, ಎಲ್ಲವನ್ನೂ ನಾವು ನೋಡಿದ್ವಿ. ಆಗಿದ್ರೂ ಕೂಡ ಇಂತಹ ಒಂದು ಘಟನೆ ನಡೆದಿರೋದು. ನನ್ನ ವಿಷಯ ಅಷ್ಟೇ, ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟ್ರೈನ್ಡ್ ಇರ್ತೀರಾ. ಆ ಟ್ರೈನ್ಡ್ ಇರೋರು ನೀವು ಅವ್ರನ್ನ ಜೀವಂತವಾಗಿ ಹಿಡಿಬೇಕು, ಅಥವಾ ನೀವು ಅವರ ಕಾಲಿನ ಮಂಡಿ ಕೆಳಗಡೆ ಗುಂಡಾರಿಸ್ಬೇಕು, ಅಥವಾ ಬಿಯಾಂಡ್ ಯುವರ್ ಕಂಟ್ರೋಲ್ ಅಂತ ಸಿಚುವೇಶನ್ ಬಂದಾಗ. ಆ ಕುಟುಂಬಸ್ಥರು ಆರೋಪ ಮಾಡೋದು ಇದೆಲ್ಲ ಸುಳ್ಳು ಕತೆ, ಕಟ್ಟುಕತೆ ಅಂತ ಹೇಳ್ಕೊಂಡು ಅದನ್ನೇ ಸಂಸದರು ಕೂಡ ಅದನ್ನೇ ಹೇಳಿದ್ದಾರೆ. ಇವತ್ತು ಉಸ್ತುವಾರಿ ಸಚಿವರು ಕೂಡ ಇದ್ದಾರೆ. ಅನುಮಾನಾಸ್ಪದ ಅಧಿಕಾರಿಗಳ ನಡೆ, ಅಧಿಕಾರಿಗಳ ಹೇಳಿಕೆ ಸರಿ ಇಲ್ಲ. ಮತ್ತೆ ನೀವು ಕೊಳ್ಳೇಗಾಲದಲ್ಲಿ ಆಸ್ಪತ್ರೆ ಇದ್ದುಕೊಂಡು ನೀವು ಕೊಳ್ಳೇಗಾಲದಿಂದ ಮೈಸೂರಿಗೆ ಯಾಕೆ ಶಿಫ್ಟ್ ಮಾಡಿದ್ರಿ? ಮೇಲಾಧಿಕಾರಿಗಳ ಗಮನಕ್ಕೂ ತರದೆ ನೀವು ಮೈಸೂರಿನ KR ಆಸ್ಪತ್ರೆಗಳಿಗೆ ಬಾಡಿನ ಶಿಫ್ಟ್ ಮಾಡೋ ಅವಶ್ಯಕತೆ ಏನಿತ್ತು? ಸುಸಜ್ಜಿತ ಆಸ್ಪತ್ರೆ ಇದೆ. ನೀವು ಆ ರೀತಿ ನಿಮ್ಗೆ ಕಾನೂನು ಸುವ್ಯವಸ್ಥೆ ಇದ್ರೆ
ನೀವು ಮೈಸೂರಿಂದ ಅಕ್ಕಪಕ್ಕದಿಂದ ನೀವು ಟ್ರೂಪ್ ತರಿಸಿ, ನೀವು ಅದಕ್ಕೆ ಬೇಕಾದಂತ ಸೆಕ್ಯೂರಿಟಿ ಬಂದೋಬಸ್ತ್ ಮಾಡಿ, ಅದು ಬಿಟ್ಟು ಇದು ಅನುಮಾನಾಸ್ಪದಗಳಿಗೆ ಕಾರಣ ಆಗ್ತದೆ. ಏನೇ ಇರಲಿ ಒಂದು ಜೀವದ ಬಲಿ ಪಡೆಯಲು ಯಾರಿಗೂ ಹಕ್ಕಿಲ್ಲ ರೀ. ಅದ್ಯಾರೇ ಆಗಲಿ ಅವರಿಗೆ ಹಿಡಿದು ವಿಚಾರಣೆ ನಡೆಸಿ ತಪ್ಪಿತಸ್ಥರೇ ಆಗಿದ್ದರೆ ಕಾನೂನು ಕ್ರಮಕ್ಕೆ ಒಪ್ಪಿಸಬೇಕಾಗಿತ್ತು. ಆದರೆ ಇಲ್ಲಿ ಎನ್ಕೌಂಟರ್ ನಡೆಸಿ ನಂತರ ಹಾನೂರು ಆಸ್ಪತ್ರೆಗೆ ಶವಗಳನ್ನ ತಂದು ನಂತರ ಇನ್ನೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಲ್ದೆ 6 ಲಕ್ಷ ರೂಪಾಯಿ ಕೊಡ್ತೀವಿ ಎಂದು ಆಫರ್ ಕೊಟ್ಟಿದ್ದು ಯಾಕೋ ಅನುಮಾನಕ್ಕೆ ಕರೆ ಕೊಟ್ಟಂತಿದೆ. ಏನು 80ನೇ ಸ್ವಾತಂತ್ರ್ಯ ದಿನೋತ್ಸವ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ. ಕೆಲಸ ಮಾಡೋರು ಪ್ರಜಾಪ್ರಭುಗಳಿಗೆ ಇವತ್ತು ಗುಂಡಿಕ್ಕಿ ಕೊಂದಿದ್ದಾರೆ. ಇದು ಕರ್ನಾಟಕ ಸರ್ಕಾರದ ತಲೆ ತಗ್ಸಂತ ಕೆಲಸ. ಇದನ್ನ ನೈತಿಕತೆ ಹೊಣೆ ಹೊತ್ತು ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು. ಜೊತೆಗೆ DCF, ACF, RF ಮೇಲೆ ಕ್ರಿಮಿನಲ್ ಮೊಕದ್ದಮೆಯಾಗಿ ಅವರು ಜೈಲಿಗೆ ಹೋಗಬೇಕು. ಮತ್ತು ಸಂಬಂಧಪಟ್ಟ ಕುಟುಂಬಗಳಿಗೆ ಜನ ಹೇಳೋ ರೀತಿ ಅವ್ರು ಎಷ್ಟು ಹೇಳ್ತಾರೆ 5 ಕೋಟಿ ರೂಪಾಯಿಗಳನ್ನ ಪರಿಹಾರ ಕೊಡಬೇಕು. ಮತ್ತು ಈ ಘಟನೆಗಳು ಎಂದೆಂದು ನಡೀಬಾರ್ದು. ಹಾಗಾಗಿ ಸರ್ಕಾರ, ಅರಣ್ಯ ಇಲಾಖೆ ಇರ್ಬೋದು, ಯಾವ ಇಲಾಖೆ ಇರ್ಬೋದು, ಇವ್ರಿಗೆ ಶೂಟ್ ಮಾಡೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಏನು ಜನ ಕಾಡ್ಗೆ ಹೋಗ್ಬಾರ್ದ? ಕಾಡ್ ಯಾರ್ದು? ಎಲ್ಲಕ್ಕೂ ರಿಸ್ಟ್ರಿಕ್ಷನ್. ಏನು ಕಾನೂನು ಹೇಳೋದು? ನಾವಿಲ್ಲದೆ ಕಾಡು ಬಂತ, ನಮಗೋಸ್ಕರನೇ ಕಾಡಿರೋದು. ಹಾಗಾಗಿ ಅವರು ಏನೋ ತಪ್ಪು ಮಾಡಿದ್ದಾರೆ, ಅದು ಮರೆ ಮಾತೆಗೋಸ್ಕರ ಅವ್ರ ಮೇಲೆ ಗುಂಡಿಕ್ಕಿದ್ದಾರೆ. ಇದು CBI ತನಿಖೆ ಆಗಬೇಕು ನಮಗೆ. ಯಾಕಂದರೆ ಇದು ಕಾಡಾಗಿರೋದ್ರಿಂದ, ಫಾರೆಸ್ಟ್ ಆಗಿರೋದ್ರಿಂದ CBI ತನಿಖೆ ಆಗಬೇಕು. ಸ್ಥಳಕ್ಕೆ PCSF ಅವ್ರು ಬರಬೇಕು. ಮುಖ್ಯಮಂತ್ರಿ ಕೂಡಲೇ ಅರಣ್ಯ ಸಚಿವರ ರಾಜೀನಾಮೆನ ಪಡಿಬೇಕು. ಹಾಗಾಗಿ ಈ ಮಟ್ಟದ ಹೋರಾಟ ಇಡೀ ರಾಜ್ಯಾದ್ಯಂತ ಹೋರಾಟ ಶುರುವಾಗುತ್ತೆ. ಯಾಕಂದ್ರೆ ಸುಮ್ಮನೆ 3 ಜನನ ಗುಂಡಿಕ್ಕಿ ಕೊಡೋದು, ನೇರ ಗುಂಡಿಕ್ಕಿದ್ದಾರೆ. ಫೈರ್ ಮಾಡಬೇಕಾ? ಕಾಲಿಂದ ಕೆಳಗಡೆ, ಮಂಡಿಯಿಂದ ಕೆಳಗಡೆ ಹೊಡಿಬೇಕು. ಯಾರು ಇವರು ಕತ್ತಿಗೆ ಹೊಡೆದಿದ್ದಾರೆ ಅಂದರೆ ನೇರ ಹೊಡೆದ್ರೆ, ಇವರು ಯಾವುದೋ ಜಿದ್ದಿ ಇಟ್ಕೊಂಡು ಇವತ್ತು ಕೊಲೆ ಮಾಡಿದ್ದಾರೆ. ಈ ಕೊಲೆ ಕರ್ನಾಟಕ ತಲೆ ತಗ್ಸಂತ ಕೆಲಸ. ಹಾಗಾಗಲೇ CM ಅವರು ಕೂಡಲೇ ಅರಣ್ಯ ಸಚಿವರು ರಾಜೀನಾಮೆ ತಗೋಬೇಕು. ಇವರು 3 ಜನನ FIR ಹಾಕಿ ಜೈಲಿಗೆ ಕಳಿಸ್ಬೇಕು. ಅವ್ರ ಕೆಲಸನ ತೆಗೆದುಹಾಕಬೇಕು. ಮತ್ತು ಸಂಬಂಧಪಟ್ಟ ಕುಟುಂಬಗಳಿಗೆ 5 ಕೋಟಿನ ಪರಿಹಾರ ಕೊಡಬೇಕು ಅಂತ ನಾನು ಒತ್ತಾಯಿಸ್ತೀನಿ. ಈ ಹೋರಾಟ ಮಕ್ಕಳ ಜೀವನ, ಅವ್ರ ಎಜುಕೇಷನಲ್ಲಿ ನೋಡ್ಕೋಬೇಕು, ಅವ್ರ ಕುಟುಂಬದಲ್ಲಿ ನೋಡ್ಕೋಬೇಕು. ಇನ್ನು ಮುಂದೆ ಇದರ ಘಟನೆಗಳಾದಾಗ ನಾವು ಸುಮ್ಮನೆ ಇರೋ ರೈತರು ಕಾನೂನನ್ನ ಕೈ ತಗೋಬೇಕಾಯ್ತು ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ. ಅದೇನೇ ಇರಲಿ ನಿಷ್ಪಕ್ಷಪಾತ ತನಿಖೆ ನಡೆಯಲಿ ಮತ್ತು ಮೃತರ ಕುಟುಂಬಕ್ಕೆ ನ್ಯಾಯ ಸಿಗಲಿ. ರೈತರಿಗೆ ನಿಜವಾಗಿಯೂ ಅನ್ಯಾಯ ಆಗಿದ್ದಲ್ಲಿ ಎನ್ಕೌಂಟರ್ ಮಾಡಿರುವವರನ್ನು ಕಾನೂನಿನ ಪಾಠ ಕಲಿಸಬೇಕು ಎಂದು ನಮ್ಮ ಆಶಯ. ಹನೂರು ತಾಲೂಕಿನ ಹನೂರು ರೇಂಜ್ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಒಂದು ಕರಡಿಕಲ್ ಒಡ್ಡು ಅಂತ ಆ ಜಾಗದಲ್ಲಿ ಫಾರೆಸ್ಟ್ ಏನು ರೇಂಜರ್ಸ್, ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ, ಅವರುಗಳು ಕಾಡಿಗೆ ಬಂದಂತಹ 4 ಜನ ಅವ್ರ ಮೇಲೆ ಫೈರಿಂಗ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಬರ್ತದೆ. ಫೈರಿಂಗ್ ಮಾಡಿ ಅದರಲ್ಲಿ 3 ಜನ ಮರಣ ಹೊಂದಿರ್ತಾರೆ, ಡೆತ್ ಆಗಿರುತ್ತೆ. ಸೊ ಒಬ್ಬರು ಇಂಜುರಿಯಾಗಿ ಅಲ್ಲಿಂದ ಹೋಗಿರ್ತಾರೆ. ನಂತರ ಆ 3 ಜನ ಡೆತ್ ಆಗಿರೋರು ಸಹ ತಕ್ಷಣ ಅವರು ಇನ್ನು ಜೀವ ಇದ್ದರೆ ಉಳಿಸ್ಬೋದು ಅಂತ ಹೇಳ್ಕೊಂಡು ಫಾರೆಸ್ಟ್ನವರು ಕೊಳ್ಳೇಗಾಲ ಆಸ್ಪತ್ರೆಗೆ ಕರ್ಕೊಂಡು ಬಂದಿರ್ತಾರೆ ಅರ್ಲಿ ಮಾರ್ನಿಂಗು. ಅವ್ರು ಹೇಳೋ ಪ್ರಕಾರ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಈ ಘಟನೆ ಆಗಿರ್ಬೋದು. ಸೊ ಅದರಲ್ಲಿ ಏನು ಮರಣ ಹೊಂದಿದ್ದಾರೆ, ಡೆತ್ ಆಗಿರುವಂಥವ್ರು 3 ಜನ. ಆಂಟೋನಿ ಸ್ವಾಮಿ ಅಂತ 50 ವರ್ಷ, ಮತ್ತು ಜಾನ್ ರೋಸ್ ಪೀಟರ್ ಅಂತ 42 ವರ್ಷ, ಮತ್ತು ಕುಮಾರ್ ಸವರಿಯಪ್ಪನ್ ಅಂತ ಅವರು 35 ವರ್ಷದವರು, ಮತ್ತು ಇಂಜೂರ್ಡ್ ಹೆಸರು ಮಹಿಮಾ ದಾಸ್ ಅಂತ ಸುಮಾರು 44 ವರ್ಷ. ಅವರು ಅಲ್ಲೇ ಹತ್ತಿರದ ತೊಮಾಯರ್ಪಾಳ್ಯ ಮತ್ತು ಮರಿಯಮಂಗಲ ಅಂತ ಊರಿನವರು. ಅದರ ನಂತರ ಇದನ್ನು ಹೆಚ್ಚಿನ ಅದಕ್ಕೆ ಏನು ಮರಣೋತ್ತರ ಪರೀಕ್ಷೆಗೆ ಅಂತ ಹೇಳ್ಬಿಟ್ಟು ನಾವು ಆ ಮೃತದೇಹಗಳೇನಿದ್ವು 3 ಇದನ್ನು ನಾವು ಮೈಸೂರಿನ KR ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಲಾಗಿರ್ತದೆ. ಅದಾದಮೇಲೆ ರಿಲೇಟಿವ್ಸು ಶ್ರೀಮತಿ ಮೇರಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ನ ಕೊಡ್ತಾರೆ. ಅವರ ವರ್ಷನ್ ಪ್ರಕಾರ ಈ 4 ಜನ ದನ ಏನು ಮಿಸ್ಸಿಂಗ್ ಆಗಿರ್ತದೆ, ಬಂದಿರೋದಿಲ್ಲ. ಅದನ್ನು ಹುಡುಕೊಳ್ಳಿಕ್ಕೆ ಫಾರೆಸ್ಟ್ ಹೋದಾಗ ಅಲ್ಲೆಲ್ಲ ರೆಸ್ಟ್ ಮಾಡಬೇಕಾದ್ರೆ ಫಾರೆಸ್ಟ್ನವರು ಫೈರಿಂಗ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವರು ಕಂಪ್ಲೇಂಟ್ನ ಕೊಟ್ಟರು. ಅದರ ಪ್ರಕಾರ ಒಂದು FIRನ ದಾಖಲಿಸ್ಕೊಂಡು, ಮರ್ಡರ್ ಪ್ರಕರಣ ದಾಖಲಿಸ್ಕೊಂಡು ತನಿಖೆಯನ್ನು ಶುರು ಮಾಡಲಾಗಿದೆ. ಅದೇ ಫಾರೆಸ್ಟ್ ಅಧಿಕಾರಿಗಳ ವರ್ಷನ್ ಪ್ರಕಾರ ಅಲ್ಲಿ ಅದನ್ನು ಹೋಗಿ ಇನ್ನೂ ಡೀಟೇಲಾಗಿ ನೋಡಬೇಕಾಗಿದೆ. ಅವರ ವರ್ಷನ್ ಪ್ರಕಾರ ಇವರು ಕೋಚಿಂಗ್ ಮಾಡೋಕ್ಕೆ ಬಂದಿದ್ದರು.
ಸೊ ಅಲ್ಲಿ ಮಾಂಸ ಸಹ ಇತ್ತು. ಅವ್ರನ್ನ ತಡೆದು ತಡೆದು ಅವ್ರನ್ನ ಮಾತಾಡಿಸ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಅವ್ರನ್ನ ಮೇಲೆ ಫೈರಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಫೈರಿಂಗ್ ಮಾಡಿದ್ದೀವಿ ಅಂತ ಫಾರೆಸ್ಟ್ ಅಧಿಕಾರಿಗಳು ಅವರ ವರ್ಷನ ಹೇಳಿದ್ದಾರೆ. ಸೊ ಈಗೇನು ಪ್ರಕರಣ ದಾಖಲಾಗಿದೆ ಇದನ್ನು ಕೂಲಂಕುಷವಾಗಿ ತನಿಖೆ, ಈಗ 2 ವರ್ಷನೇ ಇರೋದ್ರಿಂದ ಕೂಲಂಕುಷವಾಗಿ ತನಿಖೆ ಮಾಡಿ ಇದನ್ನು ಒಂದು ಏನು ಎವಿಡೆನ್ಸ್ ಇದೆ ಎರಡೂ ಕಡೆಯಿಂದ ಹೇಳೋ ಪ್ರಕಾರ, ಅವ್ರ ಕಂಪ್ಲೇಂಟ್ ಪ್ರಕಾರ ಅದನ್ನು ಕರೆಕ್ಟಾಗಿ ತನಿಖೆ ಮಾಡಿಬಿಟ್ಟು ಅದನ್ನು ಏನು ಸತ್ಯಾಸತ್ಯತೆ ಇದನ್ನು ಅದನ್ನು ಹೊರಗಡೆ ತರಲಿಕ್ಕೆ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ಅವರು ಅಧಿಕಾರಿಗಳು ಫೈರಿಂಗ್ ಆಗಿದೆ ಅನ್ನೋ ಥರ ಹೇಳಿದ್ರು. ಹಾಗಾಗಿ ನಾವು ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡೋ ತನಕ ನಾವು ಕರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ವೆಪನ್ಸ್ ಅವ್ರ ಹತ್ರ 2 DBBL ವೆಪನ್ಸ್ ಇತ್ತು. ಅದನ್ನು ಸಹ ಫಾರೆಸ್ಟ್ ಅವ್ರನ್ನೇ ವಶಪಡಿಸ್ಕೊಂಡು ಅವ್ರ ವಶದಲ್ಲಿದೆ. ಏನು ರಿಲೇಟಿವ್ಸ್ ಕೊಟ್ಟಿದ್ದಾರೆ, ಯಾರು ವಿಕ್ಟಿಮ್ಸ್ ಇದ್ದಾರೆ, ಡಿಸೀಸ್ಡ್ ಯಾರು ಇದ್ದಾರೆ, ಅವರ ರಿಲೇಟಿವ್ಸ್ ಕೊಟ್ಟಿರುವಂಥ ಪ್ರಕರಣ ಮರ್ಡರ್ ಪ್ರಕರಣ ದಾಖಲಾಗಿದೆ. ಅವರು ಏನು ಅರಣ್ಯಾಧಿಕಾರಿಗಳು ದೂರು ಕೊಟ್ಟಿದ್ದಾರೆ ಸರ್? ಇಲ್ಲ, ಅರಣ್ಯಾಧಿಕಾರಿಗಳು ನಮ್ಮ ಹತ್ರ ದೂರ ಏನು ಕೊಟ್ಟಿಲ್ಲ. ಅವರು ಏನಾದರೂ ಪ್ರಕರಣ ಅವ್ರಿಗೂ ಸಹ ಪವರ್ಸ್ ಇರ್ತದೆ ಪ್ರಕರಣ ದಾಖಲಿಕೆ ಮಾಡಿರುವುದನ್ನು. ಬಟ್ ಇಲ್ಲಿ ದೂರ ಅವರು ಕೊಟ್ಟಿಲ್ಲ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.